ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ತುಂಬ ಮೇರುನಟನಾಗಿ ಬೆಳೆದದ್ದವರು ಹಾಗೂ ರಾಜಕೀಯದಲ್ಲಿ ತುಂಬ ಬೆಳೆದಂತಹ ವ್ಯಕ್ತಿ ಅಂದರೆ ಜಗ್ಗೇಶ್ ಅಲ್ವಾ. ಆದರೆ ನೋಡಿ, ಇವತ್ತು ಜಗ್ಗೇಶ್ ಈ ಮಟ್ಟಿಗೆ ಬೆಳೆಯಬೇಕಾದ್ರೆ ಅದರ ಹಿಂದೆ ಅಗಾಧವಾದಂತಹ ಒಂದು ಕೈ ಸಹಾಯ ಹಸ್ತವನ್ನು ಕೊಟ್ಟಿದೆ ಜಗ್ಗೇಶ್ ಅವರಿಗೆ. ಸ್ನೇಹಪೂರ್ವಕವಾದಂತಹ ನಿರ್ಮಲವಾದಂತಹ ಸಹಾಯವನ್ನು ನೀಡಿದೆ ಆ ಕೈ. ಹಾಗಾದರೆ ಆ ಕೈ ಯಾವುದು ಅಂದ್ರೆ, ಹೌದು ಸ್ನೇಹಿತರೆ, ನಿಮ್ಮ ಇಮ್ಯಾಜಿನ್ ಸರಿಯಾಗೇ ಇದೆ. ಆ ಕೈ ಬೇರೆ ಯಾವುದೂ ಅಲ್ಲ, ಆ ಕೈನೇ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ಮೇರು ನಟ ಅಂಬರೀಷ್. ಹಾಗಾದರೆ ಜಗ್ಗೇಶ್ ಅವರಿಗೆ ಅಂಬರೀಷ್ ಅವ್ರ ಸಹಾಯ ಹೇಗೆ, ಅವ್ರಿಗೆ ಏನು ಅವ್ರು ಸಹಾಯ ಮಾಡಿದರು, ಯಾವ ರೀತಿ ಸಹಾಯ ಮಾಡಿದರು, ಯಾಕೆ ಸಹಾಯ ಮಾಡಿದರು, ಈ ಎಲ್ಲ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಇನ್ನೂ ಜಗ್ಗೇಶ್ ಅವರು ಬೆಳೆಯೋದ್ರ ಸಲುವಾಗಿ ಸ್ಟ್ರಗಲ್ ಮಾಡುವಂತಹ ಸಂದರ್ಭದಲ್ಲಿ ಚಿತ್ರರಂಗವನ್ನು ಪ್ರವೇಶ ಮಾಡಿರ್ತಾರೆ. ಅದೇ ಆಗ ಪ್ರವೇಶ ಮಾಡಿರ್ತಾರೆ. ಕೇವಲ 100-200 ರೂಪಾಯಿಗೆ ಸಣ್ಣ ಪುಟ್ಟ ಚಿತ್ರಗಳಲ್ಲಿ ಸಹಾಯಕ ನಟನೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರೊಂದಿಗೆ ಜಗ್ಗೇಶ್ ಅವರು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಹಾಗಿದ್ದಾಗ ಆ ನಿರ್ಮಾಪಕರು ಕೂಡ ಜಗ್ಗೇಶ್ ಅವರ ಕುಟುಂಬದವರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ಜಗ್ಗೇಶ್ ಅವರಿಗೆ ಸ್ವಾಭಾವಿಕವಾಗಿ ಸಿಟ್ಟು ಬಂದ್ಬಿಡ್ತದೆ. ಆ ಸಿಟ್ಟಿನಲ್ಲಿ ತಮ್ಮ ತಾಳ್ಮೆಯನ್ನು ಕಳ್ಕೊಂಡಂತಹ ಜಗ್ಗೇಶ್ ಅವರು ಆ ನಿರ್ಮಾಪಕರಿಗೆ ಮನಸ್ಸಿಗೆ ಬಂದ ಹಾಗೆ ಥಳಿಸ್ಬಿಡ್ತಾರೆ. ಆ ಹೊಡೆತ ಎಲ್ಲಿ ಹೆಂಗಾಗುತ್ತೆ ಅಂದರೆ, ಆ ನಿರ್ಮಾಪಕರಿಗೆ ಮಾರಣಾಂತಿಕವಾಗಿ ಹೊಡೆತ ಬಿದ್ದುಬಿಡುತ್ತೆ. ಮುಂದೆ ಆ ನಿರ್ಮಾಪಕರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಯಾವಾಗ ನಿರ್ಮಾಪಕರಿಗೆ ಹೊಡೆದಾರೆ ಅಂದರೆ, ಅದು ಸ್ಟ್ರಗಲ್ ಮಾಡ್ತಿರುವಂಥ ನಟ, ಇದೇ ಈಗ ಚಿತ್ರರಂಗವನ್ನು ಪ್ರವೇಶಿಸಿದಂತಹ ಒಬ್ಬ ಸಾಮಾನ್ಯ ನಟ ನಿರ್ಮಾಪಕರಿಗೆ ಮಾರಣಾಂತಿಕವಾಗಿ ಹೊಡೆದಾರೆ ಅಂದರೆ ಕೇಳಬೇಕಾ? ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಗದ್ದಲ ಆಗಿಸ್ಬಿಡುತ್ತೆ. ಎಲ್ಲಿಗೆ ಹೋಗ್ಬಿಡುತ್ತೆ ಇದು ಅಂದರೆ, ಆ ನಿರ್ಮಾಪಕರ ಪೂರ ಸಂಘ ಮತ್ತು ನಟರ ಸಂಘ ಎಲ್ಲವೂ ಸೇರಿಕೊಂಡು ಜಗ್ಗೇಶ್ ಅವ್ರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುವಂಥ ಸಂದರ್ಭ ಎದುರಾಗಿಬಿಡುತ್ತೆ. ಯಾವಾಗ ಈ ವಿಷಯ ಜಗ್ಗೇಶ್ ಅವ್ರ ಕಿವಿಗೆ ಬೀಳುತ್ತೋ ಆಗ ಜಗ್ಗೇಶ್ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ಏನಪ್ಪ, ಈಗಿನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಈಗಿನ್ನೂ ಬೆಳಿಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಇಂತಹ ಸಂದರ್ಭದಲ್ಲಿ ನನ್ನನ್ನು ಬ್ಯಾನ್ ಮಾಡಿಬಿಟ್ರೆ ನನ್ನ ಚಿತ್ರರಂಗದ ಭವಿಷ್ಯವೇ ಹಾಳಾಗಿ ಹೋಗುತ್ತಲ್ಲಪ್ಪ ಅನ್ನುವಂಥ ಒಂದು ಗಾಬರಿಗೆ ಜಗ್ಗೇಶ್ ಅವ್ರು ಬಂದ್ಬಿಡ್ತಾರೆ. ಯಾವಾಗ ಇಷ್ಟು ಸಂದರ್ಭ ಎದುರಾಗ್ಬಿಡ್ತು, ಜಗ್ಗೇಶ್ ಅವರು ಅವಾಗ ಕಂಡಿದ್ದು ರಾಜ್ಕುಮಾರ್. ಯಾಕೆಂದರೆ ಮೇರು ನಟರಾಗಿ ತುಂಬ ಹೆಸರು ಗಳಿಸಿದಂಥ ಸುಸಂಸ್ಕೃತ ನಟರು ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಹತ್ರ ಹೋದರೆ ನನಗೇನಾದರೂ ಸಹಾಯ ಆಗ್ಬೋದು ಅಂದ್ಕೊಂಡು ಜಗ್ಗೇಶ್ ಅವರು ಸೀದಾ ರಾಜ್ಕುಮಾರ್ ಹತ್ರ ಓಡೋಗಿ ರಾಜ್ಕುಮಾರ್ಗೆ ತಮ್ಮ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ರಾಜ್ಕುಮಾರ್ಗೂ ಕೆಟ್ಟ ಅನಿಸುತ್ತೆ. ಅಯ್ಯೋ ಪಾಪ, ಈಗಿನೂ ಬೆಳೀತಾ ಇದ್ದಾನೆ ಅವನು, ಈಗಿಂಥ ಸಂದರ್ಭ ಆಗಬೇಕಿತ್ತ, ಯಾಕಪ್ಪ ನೀನು ನಿರ್ಮಾಪಕರನ್ನ ಹೊಡೆಯೋಕೆ ಹೋದೆ, ನಿರ್ಮಾಪಕರು ನಮಗೆ ಅನ್ನದಾತರು, ಆದ್ದರಿಂದ ಸ್ವಲ್ಪ ಸಮಾಧಾನ ತಂದುಕೊಂಡು ಸುಸಂಸ್ಕೃತದಿಂದ ನಡ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲಪ್ಪ, ಯಾಕೆ ಹಾಗೆಲ್ಲ ಹೊಡೆಯೋಕೆ ಹೋಗಿದ್ದೆ ಅಂದ್ಕೊಂಡು ಕೆಟ್ಟ ಅಂದ್ಕೊಂಡೆ. ಏನಪ್ಪ ಮಾಡೋದು, ಇವನಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು, ಈ ವ್ಯಕ್ತಿ ಚಿತ್ರರಂಗದಲ್ಲಿ ಬೆಳಿಬೇಕು, ಇವನಿಗೆ ಇಲ್ಲೇ ಇವನ ಆಸೆ ಎಲ್ಲ ಕಮರಿಗೆ ಹೋಗ್ಬಿಡ್ಬಾರ್ದು, ಏನಾದರೂ ಇವನು ಸಹಾಯ ಮಾಡಬೇಕಲ್ಲ ಅಂತ ರಾಜ್ಕುಮಾರ್ ಅವರು ತುಂಬ ಯೋಚನೆ ಮಾಡಿದಾಗ ಅವ್ರಿಗೆ ಹೊಳೆದದ್ದು ಅಂಬರೀಷ್. ಯಾಕಂದರೆ ಅಂಬರೀಷ್ ಸ್ವಾಭಾವಿಕವಾಗಿ ಎರಡೂ ಕಡೆನೂ ಕಾಲಿಟ್ಟಂತಹ ವ್ಯಕ್ತಿ. ಈ ಕಡೆ ಗದ್ದಲಾದರೂ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋಂಥ ಗೊತ್ತಿದ್ದಂಥ ವ್ಯಕ್ತಿ, ಈ ಕಡೆ ಸ್ನೇಹದಲ್ಲಿ ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿದ್ದಂಥ ವ್ಯಕ್ತಿ. ಆದರೆ ರಾಜ್ಕುಮಾರರು ಗದ್ದಲಕ್ಕೆಲ್ಲ ಹೋಗೋರಲ್ಲ, ಸಂಭಾವಿತದಿಂದ ಸುಸಂಸ್ಕೃತದಿಂದ ಸ್ನೇಹಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಹೋಗೋದು ಮಾತ್ರ ರಾಜ್ಕುಮಾರ್ಗೆ ಗೊತ್ತಿತ್ತು. ಆದರೆ ಈಗ ಅದು ಕಾಲ ಮುಖ್ಯ ಹೋಗ್ಬಿಟ್ಟಿದೆ. ಈಗ ನಾನು ಏನೇ ಹೇಳಲಿಕ್ಕೆ ಹೋದರೂ ಕೂಡ ಅದು ಸಮಾಧಾನ ಆಗುತ್ತೆ, ನಿರ್ಮಾಪಕರ ಸಂಘದವರು ಇದನ್ನು ಕೇಳಿಸ್ಕೊಂಡು ಇವನಿಗೆ ಸಹಾಯ ಮಾಡ್ತಾರೆ ಅನ್ನೋಂಥ ಸಂಪೂರ್ಣವಾದಂಥ ನಂಬಿಕೆ ರಾಜ್ಕುಮಾರ್ಗೆ ಇರೋದಿಲ್ಲ. ಹೀಗಾಗಿ ಅವರಿಗೆ ಆ ಸಂದರ್ಭದಲ್ಲಿ ಹೊಳೆದಂಥ ವ್ಯಕ್ತಿ ಅಂದರೆ ಅಂಬರೀಷ್. ಸೀದಾ ರಾಜ್ಕುಮಾರ್ ಅಂಬರೀಷ್ ಅವ್ರಿಗೆ ಫೋನ್ ಮಾಡ್ತಾರೆ. ಅಂಬರೀಷ್ ಅವರು ಕೂಡ ನಿಂತ ಕಾಲ ಮೇಲೆ ರಾಜ್ಕುಮಾರ್ ನೋಡಿ ಬರ್ತಾರೆ. ಬಂದಾಗ ರಾಜ್ಕುಮಾರ್ ಹೇಳ್ತಾರೆ, ನೋಡಿ ಅಂಬರೀಷ್, ಈ ವ್ಯಕ್ತಿ ಏನೋ ಸ್ವಲ್ಪ ಗದ್ದಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈಗ ಪಾಪ ಬೆಳೀತಿರುವಂತಹ ನಟ, ಇವನಿಗೆ ತೊಂದರೆ ಆಗಬಾರ್ದು, ಆದ್ದರಿಂದ ನೋಡಿ ನಿಮ್ಮ ಕಡೆಯಿಂದ ಏನು ಸಹಾಯ ಅದನ್ನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತಂದು ಕೇಳಿದಾಗ ಅಂಬರೀಷ್ ಅವರು, ಚಿಂತೆ ಮಾಡಬೇಡಿ ಅಣ್ಣ, ನಾ ಎಲ್ಲ ನೋಡ್ತೇನೆ, ಅದನ್ನು ನೀವು ಆರಾಮಾಗಿರಿ, ನಾ ಎಲ್ಲ ನೋಡ್ತೇನೆ ಅದನ್ನು ಅಂತಿಕೊಂಡು ಆ ಜಗ್ಗೇಶನ್ನು ಕರ್ಕೊಂಡು ಹೊರಗಡೆ ಬಂದು ನಿರ್ಮಾಪಕರ ಸಂಘದವರು ಮೀಟಿಂಗನ್ನು ಕರೀತಾರೆ. ಕರೆದು ಜಗ್ಗೇಶ್ವರನ್ನು ಕೂರಿಸ್ಕೊಂಡು ಆ ಮೀಟಿಂಗ್ನಲ್ಲಿ ಕೊಡ್ತಾರೆ. ಯಾವಾಗ ಜಗ್ಗೇಶ್ ಅವರು ಅಂಬರೀಷ್ ಅವ್ರ ಜೊತೆ ಬಂದರು,
ನಿರ್ಮಾಪಕರಿಗೆ ಈಗ ದುವಿಧ ಶುರು ಆಗ್ಬಿಡುತ್ತೆ. ಏನಪ್ಪ ಮಾಡೋದು, ಅಂಬರೀಷ್ ಅವ್ರ ಜೊತೆ ಬಂದುಬಿಟ್ಟಿದ್ದಾರೆ ಇವ್ರಿಗೆ ಹೇಗೆ ನಾನು ಆ್ಯಕ್ಷನ್ ತೊಗೊಳೋದು ಇವಾಗ ಅನ್ನೋಂಥ ದೂರದಲ್ಲಿರ್ತಾರೆ. ಅವಾಗ ಅಂಬರೀಷ್ ಅವ್ರು ನೇರವಾಗಿ ಕೇಳ್ತಾರೆ, ಏನರಪ್ಪ ನೀನು ಬ್ಯಾನ್ ಮಾಡ್ಕೊಂಡು ಮಾಡಿದ್ದೀರಾ? ಅಂಬರೀಷ್ ಅವರು ಒಂದೇ ಮಾತಿಗೆ ನಿರ್ಮಾಪಕರು ಕ್ಲೀನ್ ಬೋಲ್ಡ್, ಎಲ್ಲರೂ ತಮ್ಮ ಮುಖ ನೋಡ್ಕೋತಾರೆ. ಇಲ್ಲ ಸರ್, ಬ್ಯಾನ್ ಮಾಡ್ಬೇಕಂತೇನಿಲ್ಲ, ಆದರೆ ಆ ವ್ಯಕ್ತಿ ಮಾಡಿರೋ ಕೆಲಸ ಸ್ವಲ್ಪ ಕೋಪ ಬಂತು, ಹಾಗೆ ಅನೌನ್ಸ್ ಮಾಡಿದ್ವಿ ಅಂತಿಕೊಂಡು ತಮ್ಮ ನಿರ್ಧಾರದಿಂದ ಅಂಬರೀಷ್ ಅವರು ಏನೇ ಹೇಳದೇ ಇದ್ರು ಹಿಂದೆ ಬಂದುಬಿಡ್ತಾರೆ. ಅವಾಗ ಅಂಬರೀಷ್ ಅವರು, ನೋಡ್ರಪ್ಪ, ಈಗಿನ ಬೆಳೆತಿರೋಂತಹ ನಟ ಏನೋ ತಪ್ಪಾಗಿದೆ, ಅವರು ಕುಟುಂಬದವ್ರ ಬಗ್ಗೆ ನಿರ್ಮಾಪಕರು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು, ಅವರು ತಪ್ಪು ಮಾಡಿದ್ದಾರೆ, ಇವನು ತಪ್ಪು ಮಾಡಿದ್ದಾನೆ, ಇವನು ಹೊಡೆದಿದ್ದ ಸರಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪು ಮಾಡಿದ್ದಾನೆ, ಆಯಿತು, ಈಗ ಆಗಿದ್ದು ಆಗಿ ಹೋಯಿತು, ನಮ್ಮ ಚಿತ್ರರಂಗ ಬೆಳಿಬೇಕು, ಹೊಸಬರು ಇಲ್ಲಿ ಬರಬೇಕು, ನಿಂತು ನೀರು ಆಗಬಾರ್ದು, ಆದ್ದರಿಂದ ಅದು ಏನೋ ಮಾಡಿದ್ದಾನೆ, ಕ್ಷಮಿಸ್ರಿ, ನೀನು ನೋಡಪ್ಪ ಇನ್ನು ಮುಂದೆ ಯಾವ ನಿರ್ಮಾಪಕರನ್ನು ಹಾಗೆಲ್ಲ ಕೈ ಎತ್ತುವಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ, ನಿನಗೇನೇ ಸಮಸ್ಯೆ ಬಂದರೂ ಕೂಡ ಇಲ್ಲಿ ಚಿತ್ರರಂಗದ ಆಫೀಸ್ ಇದೆ, ಬಾ ಸಮಸ್ಯೆ ಹೇಳ್ಕೊ, ಅವ್ರು ಸಾಲ್ವ್ ಮಾಡ್ತಾರೆ, ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳಿ, ಹೀಗೆ ಹೊಡೆದು ಬಿಡೋದು ಯಾರೂ ಮಾಡ್ಲಿಕ್ಕೆ ಹೋಗಬೇಡ್ರಿ, ನೀವು ಯಾರಿಗೂ ಆ ರೀತಿ ಕೆಟ್ಟದಾಗಿ ಬೈಲಿಕ್ಕೆ ಹೋಗಬೇಡಿ ಅಂತ ತಿಳಿಸಿ ಹೇಳಿ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾರೆ. ಇಷ್ಟಾದಮೇಲೆ ಅಂಬರೀಷ್ ಅವರು ಆಫೀಸಿಂದ ಹೊರಗೆ ಬರ್ತಿರುವಾಗ ಜಗ್ಗೇಶ್ ಬನ್ನಿ ಅಂತ ಕರೀತಾರೆ. ಕರೆದು ಸೌಮ್ಯವಾಗಿ ಮಿದುವಾಗಿ ಅವ್ರು ಹೇಳ್ತಾರೆ, ನೋಡಿ ಜಗ್ಗೇಶ್, ನೀವು ನಾಳೆ ನನ್ನ ಮನೆಗೆ ಬಂದು ಸ್ವಲ್ಪ ಭೇಟಿಯಾಗಿ ಅಂಥೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಜಗ್ಗೇಶ್ ಅವ್ರು ಏನಪ್ಪ ಯಾಕೆ ಹೇಳಿ ಅಂಬರೀಷ್ ಅವ್ರು ಮನೆಗೆ ಬಂದು ಭೇಟಿಯಾಗಂದ್ರು, ಮತ್ತು ನನಗೇನಾದರೂ ಬೈತಾರ ಅನ್ನೋಂಥ ಒಂದು ದೂರದಲ್ಲಿ ಮರುದಿವಸ ಜಗ್ಗೇಶ್ ಅವರು ಸೀದಾ ಅಂಬರೀಷ್ ಅವ್ರ ಮನೆಗೆ ಬರ್ತಾರೆ. ಬಂದ ತಕ್ಷಣ ಅಂಬರೀಷ್ ಅವ್ರು ಹೇಳ್ತಾರೆ, ನೋಡಿ ಜಗ್ಗೇಶ್, ನೀವು 100-200 ರೂಪಾಯಿಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿರೋದು ನನ್ನ ಕಣ್ಣು ಮುಂದೆ ನಾನು ನೋಡಿದ್ದೀನಿ, ಅದರಿಂದಲೇ ನೀವು ನಾ ಬರೋದಕ್ಕೆ ಹೇಳಿದ್ದೆ, ನೀವು ಒಂದು ಕೆಲಸ ಮಾಡಿ, ಇನ್ನು ಮುಂದೆ ಯಾವುದೇ ಪಾತ್ರಗಳು ನಿಮ್ಮ ಹತ್ರ ಬಂದರೆ ನೀವು ಕನಿಷ್ಠ ಇಷ್ಟು ಸಂಭಾವನೆ ಆದರೂ ಕೊಡಲೇಬೇಕು ಅಂತ ನೀವು ಬಿಗಿ ಹಿಡಿತಕ್ಕಂಥ ಅಂತಾರೆ. ಅವಾಗ ಜಗ್ಗೇಶ್ವರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಅಣ್ಣ, ನಾನು ಅಷ್ಟು ಸಂಭಾವನೆ ಕೇಳಿದ್ರೆ ಅವರು ಅವಕಾಶವನ್ನೇ ಕೊಡದೇ ಇದ್ದರೆ ಅಂತಾರೆ. ಅವಾಗ ಅಂಬರೀಷ್ ಅವರು, ಅದೆಲ್ಲ ವಿಚಾರ ಮಾಡಬೇಡಿ, ನಾನು ಹೇಳಿದಷ್ಟು ಮಾಡಿ, ಇಷ್ಟು ಸಂಭಾವನೆ ಬೇಕೇ ಬೇಕು ಅಂತ ನೀವು ಗಟ್ಟಿ ಹಚ್ಚಿ ಅವರು ಆಟೋಮೆಟಿಕ್ಲಾಗಿ ನಿಮ್ಗೆ ಅಷ್ಟು ಸಂಭಾವನೆಯನ್ನೇ ಕೊಟ್ಟು ಆ ಪಾತ್ರದಲ್ಲಿ ನಡೆಸಲಿಕ್ಕೆ ಹೇಳ್ತಾರೆ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಈಗೂ ಕೂಡ ಜಗ್ಗೇಶ್ವರಿಗೆ ಸ್ವಲ್ಪ ಆಶ್ಚರ್ಯನೇ, ನಾನು ಈಗ ಬಂದಿರುವಂಥ ನಟ ನನಗಿಷ್ಟೆಲ್ಲ ಸಂಭಾವನೆ ಕೊಡ್ಲಿಕ್ಕೆ ಸಾಧ್ಯನಾ ಅಂತಂದು ಒಂಥರ ದೂರದಲ್ಲಿ ನಿಂತಿರ್ತಾರೆ. ಮತ್ತೆ ಅಂಬರೀಷ್ ಅವರು, ಏನರಪ್ಪ ನಾನು ಹೇಳಿದ ಅರ್ಥ ಆಯ್ತಾನೆ, ನಾನು ಹೇಳಿದಷ್ಟು ಮಾಡಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಆ ಸಂಭಾವನೆ ನೀವು ಕೇಳಿ ಹೋಗಿ ಅಂಥೇಳಿ ಕಳಿಸ್ಬಿಡ್ತಾರೆ. ಏನಪ್ಪ ಮಾಡೋದು, ಅಂಬರೀಷ್ ಅವ್ರು ಹೇಳ್ತಾ ಇದ್ದಾರೆ, ಇನ್ನು ಬಿಡೋ ಹಾಗಿಲ್ಲ ಮಾಡೋ ಹಾಗಿಲ್ಲ, ಆಯಿತು ಅಂತಿಕೊಂಡು ಅದೇ ನಿರ್ಧಾರ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅವ್ರು ಹೇಳಿದ ಹಾಗೆ ಜಗ್ಗೇಶ್ ಅವರಿಗೆ ಅವಕಾಶಗಳು ಕೂಡ ಹೆಚ್ಚು ಅವ್ರ ಮನೆ ಕಡೆ ಬರೋಕ್ಕೆ ಶುರು ಆಗುತ್ತೆ. ಜಗ್ಗೇಶ್ ಅವ್ರಿಗೆ ಆಶ್ಚರ್ಯವೇ ಆಶ್ಚರ್ಯ. ಅವಾಗ ಜಗ್ಗೇಶ್ ಅವರು, ನೋಡಪ್ಪ, ನಾನು ಇಷ್ಟು ಸಂಭಾವನೆ ಕೊಟ್ಟರೆ ಮಾತ್ರ ನಡೆಸೋದು ಅಂತ ಹೇಳಿದ್ರು ಕೂಡ ಎಲ್ಲ ನಿರ್ಮಾಪಕರು, ಆಯಿತು ಸರ್, ಅಷ್ಟೇ ಆಯಿತು, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಬನ್ನಿ. ಆ ಅವಕಾಶಗಳೆಲ್ಲ ಇವ್ರು ಹೇಳಿದ್ರೆ ಅಮ್ಮಟ್ಟಿಗೆ ಒಪ್ಪಿಗೆ ಶುರು ಆಗಿಬಿಡುತ್ತೆ. ಇವ್ರಿಗೆ ಆಶ್ಚರ್ಯವೇ ಆಶ್ಚರ್ಯ, ಏನಪ್ಪ ಇದು, ನನ್ನ ಜೀವನನೇ ಚೇಂಜ್ ಆಗೋಯ್ತು, ನಾನು 100-200 ಕೊಡ್ತೀನಿ ಅಂದರು, ಕೊಟ್ಟರೆ ಸಾಕು ಅಂದರೂ ಕೂಡ ಅವಕಾಶಗಳು ನನಗೆ ಸಿಗ್ತಾ ಇರಲಿಲ್ಲ, ಇವತ್ತೇ ನಾನು ಇಷ್ಟು ಡಿಮಾಂಡ್ ಮಾಡಿರೋ ಅವಕಾಶಗಳು ನನಗೆ ಬರ್ತಾ ಇದೆ ಅಂತ ಆಶ್ಚರ್ಯವೇ ಆಶ್ಚರ್ಯ. ಆದರೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಸ್ನೇಹಿತರೆ, ಅಂಬರೀಷ್ ಅವ್ರು ಏನು ಮಾಡ್ತಾರೆ ಅಂದರೆ, ತಮಗೆ ಯಾವ ಚಿತ್ರಗಳಲ್ಲಿ ಅವಕಾಶ ಇರದೆಯೋ, ನಾಯಕ ನಟರಾಗಿ ಯಾವ ಚಿತ್ರಗಳಲ್ಲಿ ಅವಕಾಶ, ಅಂಬರೀಷ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಅವಕಾಶಗಳಿರುತ್ತೆ ಅವಾಗ. ಯಾಕಂದರೆ ನಿರ್ಮಾಪಕರಿಗೆ ಕಷ್ಟದಲ್ಲೇ ಕೈ ಹಿಡಿದ್ರೆ ಅಂಬರೀಷ್ ಅವರು. ಹಾಗೂ ಅಂಬರೀಷ್ ಅವರ ಚಿತ್ರಗಳು ಏನಿಲ್ಲ ಅಂದರೂ ಕೂಡ ಆ ನಿರ್ಮಾಪಕರು ಹಾಕಿದ ದುಡ್ಡಿಗೆ ಮತ್ತು ಸಣ್ಣ ಪುಟ್ಟ ಒಂದು ಲಾಭಕ್ಕೆ ಕೊರತೆ ಇರಲಿಲ್ಲ. ಅಂದರೆ ಅಂಬರೀಷ್ ಅವರ ಚಿತ್ರಗಳು ಫೇಲ್ ಆದವು, ನಿರ್ಮಾಪಕರಿಗೆ ಲಾಸ್ ಆಯಿತು ಅನ್ನೋಂಥ ಸಂದರ್ಭವೇ ಇರಲಿಲ್ಲ. ಅಂಬರೀಷ್ ನಡೆದಂಥ ಎಲ್ಲ ಚಿತ್ರಗಳು ನಿರ್ಮಾಪಕರು ಹಾಕಿದ ದುಡ್ಡನ್ನು ಸಂಪೂರ್ಣವಾಗಿ ಹೊಳ್ಳಿಕೊಟ್ಟು ಮೇಲೆ ಲಾಭವನ್ನು ಎಷ್ಟಾದರೂ, ಅದು ಭಾಳ ಆಗಿರ್ಬೋದು ಸ್ವಲ್ಪ ಆಗಿರ್ಬೋದು, ಎಷ್ಟಾದರೂ ಲಾಭವನ್ನು ಮಾಡಿಕೊಟ್ಟಂತಹ ಚಿತ್ರಗಳೇ ಆಗಿದ್ದು. ಹೀಗಾಗಿ ಅಂಬರೀಷ್ ಅವರಿಗೆ ತುಂಬ ಡಿಮಾಂಡ್ ಇರುವಂಥ ಸಂದರ್ಭ ಅವ್ರಿಗೆ ಅವಕಾಶಗಳು ಬರ್ತಾನೆ ಇದ್ದು. ಆದರೆ ಅಂಬರೀಷ್ ಅವರು ಏನು ಮಾಡ್ತಾಯಿದ್ರು ಅಂದರೆ, ಯಾವಾಗ ತಮಗೆ ಅವಕಾಶಗಳು ಬಂದವೋ ಆ ನಿರ್ಮಾಪಕರಿಗೆ ಕಂಡೀಷನ್ ಮಾಡ್ತಾಯಿದ್ರು, ನೋಡ್ರಪ್ಪ, ಆ ಚಿತ್ರದಲ್ಲಿ ಇಂತಹ ಪಾತ್ರಕ್ಕೆ ನೀವು ಜಗ್ಗೇಶ್ ಅವರನ್ನು ತೆಗೆದುಕೊಂಡ್ರೆ ಮಾತ್ರ ನಾನು ನಿಮ್ಗೆ ಕಾಲ್ ಶೀಟ್ ಕೊಡ್ತೇನೆ, ಇಲ್ಲಾಂದರೆ ಕೊಡಲ್ಲ.
ಯಾವಾಗ ಅಂಬರೀಷ್ ಅವರು ಜಗ್ಗೇಶ್ ಅವ್ರನ್ನ ರೆಕಮೆಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ನಿರ್ಮಾಪಕರಿಗೆ ಅಂಬರೀಷ್ ಅವ್ರು ಕಾಲ್ ಸೆಟ್ ಸಿಕ್ಕರೆ ಸಾಕು, ಆಯಿತು ಸರ್ ನೀವು ಹೇಳಿದಾಗೆ ನಾವು ಜಗ್ಗೇಶ್ವರಿಗೆ ಅವಕಾಶ ಕೊಡ್ತೀವಿ ಅಂತಿಕೊಂಡು ಸೀದಾ ಜಗ್ಗೇಶ್ವರ ಮನೆಗೆ ಹೋಗ್ತಾಯಿದ್ರು, ಅವ್ರಿಗೆ ಅವಕಾಶ ಕೊಡ್ತಾರೆ. ಅವ್ರು ಎಷ್ಟು ಡಿಮಾಂಡ್ ಮಾಡಿದ್ರು ಅಷ್ಟು ದುಡ್ಡು ಕೊಡ್ಲಿಕ್ಕೆ ತಯಾರಾಗ್ತಾಯಿದ್ರು. ಇದರಿಂದ ಮುಂದೆ ಏನಾಗ್ತಾ ಹೋಯಿತು ಅಂದರೆ ಜಗ್ಗೇಶ್ವರಿಗೆ ಅವಕಾಶಗಳು ಹೆಚ್ಚು ಬರೋಕ್ಕೆ ಶುರು ಆದವು. ಹಾಗೂ ಅವಕಾಶಗಳಲ್ಲಿ ಮುಖ್ಯವಾದಂಥ ಪಾತ್ರಗಳು ಸಿಗ್ಲಿಕ್ಕೆ ಶುರು ಆದವು ಅವರಿಗೆ. ಮತ್ತು ಅವ್ರಿಗೆ ಇನ್ಕಮ್ಮು ಕೂಡ ಹೆಚ್ಚಾಗ್ತಾ ಹೋಯಿತು. ಹೀಗೆ ಒಂದು ಕಾಲಕ್ಕೆ ಮುಂದೆ ಅವರು ಬೆಳೀತಾ 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 ನಾಯಕ ನಟರಾಗಿ ನಟಿಸುವಂತಹ ಅವಕಾಶಕ್ಕೆ ಅವರು ಬಂದುಬಿಡ್ತಾರೆ. ಇದರಲ್ಲಿ ಅಂಬರೀಷ್ ಅವರ ಸಹಾಯನೂ ಸೇರಿಕೊಂಡಿರಬೇಕು. ಜೊತೆಗೆ ಜಗ್ಗೇಶ್ವರ ವಿಶಿಷ್ಟವಾದಂತಹ ಒಂದು ಮ್ಯಾನರಿಸಮ್, ನಟನೆ, ಕೇವಲ ಅಂಬರೀಷ್ ಅವರು ಹೇಳಿದ್ರು ಅನ್ನೋ ಮಾತ್ರಕ್ಕೆ ಜಗ್ಗೇಶ್ವರು ಯಶಸ್ಸುಗೊಳಿಸಿದರು ಅನ್ನೋದಲ್ಲ, ಅವರ ಆ ಮ್ಯಾನರಿಸಮ್, ವಿಶಿಷ್ಟವಾದಂಥ ಅವರ ನಟನೆ, ಅವರ ಡೈಲಾಗ್ ಡೆಲಿವರಿ ಇದು ಕೂಡ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋಕೆ ಶುರು ಮಾಡ್ತು. ಹೀಗೆ ಗೆಲ್ತಾ ಗೆಲ್ತಾ ಕೊನೆಗೆ ಜಗ್ಗೇಶ್ ಅವರು ಒಂದು ಉನ್ನತ ಸ್ಥಾನಕ್ಕೆ ಬಂದು ತಾವು ನಾಯಕ ನಟರಾಗಿ ನಟಿಸುವಂಥ ಅವಕಾಶವನ್ನು ಪಡೆದುಕೊಂಡರು. ಹಾಗೂ ಅದೇ ರೀತಿ ರಾಜಕೀಯದಲ್ಲೂ ಪ್ರವೇಶ ಮಾಡಿ ಅಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸಿದರು. ಆದರೆ ಹತ್ತಿದ ಏಣಿಯನ್ನು ಯಾರೂ ಮರಿಬಾರ್ದಲ್ವ ಸ್ನೇಹಿತರೆ. ಹಾಗೆ ಜಗ್ಗೇಶ್ ಅವರು ಕೂಡ ಅಂಬರೀಷ್ ಅವರಿಗೆ ಅಷ್ಟೇ ಗೌರವದಿಂದ ನಡ್ಕೋತಾ ಇದ್ದರು. ಕೊನೆಯವರೆಗೂ ಅಂಬರೀಷ್ ಹಾಗೂ ಜಗ್ಗೇಶ್ ಅವರ ಸ್ನೇಹ ಅಷ್ಟೇ ಮಜಬೂತಾಗಿತ್ತು. ಮತ್ತು ಜಗ್ಗೇಶ್ ಅವರಿಗೆ ಅಂಬರೀಷ್ ಅವರ ಕಡೆ ತುಂಬ ಸ್ನೇಹ, ಪ್ರೀತಿ. ಅವರು ಕೂಡ ಅಂಬರೀಷ್ ಅವ್ರನ್ನ ಯಾವತ್ತೂ ಮರೀಲಿಲ್ಲ. ಹೀಗೆ ಅಂಬರೀಷ್ ವ್ಯಕ್ತಿ ಹೇಗೆ ಅಂದರೆ, ಒಂದು ಯಾವುದಾದ್ರು ಸಮಸ್ಯೆ ಅವ್ರಿಗೆ ಕಂಡ್ರೆ ಸಾಕು, ತಾವಾಗಿ ನಿಂತು ಅವ್ರ ಜೊತೆ ಅವ್ರ ಸಹಕಾರವನ್ನು ಕೊಟ್ಟು ಅವ್ರನ್ನ ಬೆಳೆಸಲಿಕ್ಕೆ ಏನು ಸಾಧ್ಯ ಅದನೋ, ಅವ್ರು ಯಾವ ಸಹಾಯವನ್ನು ಮಾಡಿದ್ರೆ ಅವ್ರು ಬೆಳೀತಾರೋ, ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೋ ಆ ಸಹಾಯವನ್ನು ಮಾಡಿ ಅವ್ರಿಗೆ ನೆಮ್ಮದಿಯಾದಂತಹ ಜೀವನವನ್ನು ಕೊಟ್ಟೇ ಬರುವಂತಹ ವ್ಯಕ್ತಿ ಅಂಬರೀಷ್. ಇಂತಹ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಸ್ನೇಹಿತರೆ. ಇದು ಅಂಬರೀಷ್ ಅವರ ಸಾರ್ಥಕ ಬದುಕು ಅಂತ ನಾನು ಅನ್ಕೋತೀನಿ. ಕೇವಲ ನನ್ನದನ್ನು ನಾನು ನೋಡಿಕೊಂಡು ನಾನು ಬೆಳೆದು ನನ್ನ ಸ್ವಾರ್ಥವನ್ನು ನಾನು ನೋಡ್ತಾ ಬೆಳೀತಾ ಹೋದರೆ ನನಗನಿಸಿದ ಮಟ್ಟಿಗೆ ಅದು ಸಾರ್ಥಕ ಬದುಕು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಗೆ ಬೆಳಿತೇನೋ ನನ್ನ ಜೊತೆ 4 ಜನರನ್ನು ನಾನು ಬೆಳೆಸ್ತಾ ಹೋದರೆ ಅದು ಸಾರ್ಥಕವಾದ ಬದುಕು. ಈ ಸಾರ್ಥಕವಾದಂತಹ ಬದುಕನ್ನು ಅಂಬರೀಷ್ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಮಾಡಿದ್ದಾರೆ. ಅದಕ್ಕೆ ಇನ್ನೂ ಅನೇಕ ಉದಾಹರಣೆಗಳು ಇವೆ ಸ್ನೇಹಿತರೆ. ಒಂದೊಂದಾಗಿ ನಿಮ್ಮ ಮುಂದೆ ತಂದಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. Everybody in the world